ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿಂದು ಕಾಲೇಜ್ ಕಡೆ ಹೊರಟೆ. ಅಲ್ಲಿ ನಮ್ಮ ಅಫ್ನಾನ್ ಸಿಕ್ಕ. ಆರಾಮಿದಿರಲ್ಲ? ಆರಾಮ. ಇಲ್ಲಿ ನಂದು BBA ಕಂಪ್ಲೀಟ್ ಮಾಡಿದ್ದು. ಒಳಗೋಗಿ ಮತ್ತೆ ಹೊರಗೆ ಬಂದೆ ಜೆರಾಕ್ಸ್ ಮಾಡ್ಸೋಣ ಅಂತ. ನೀವೇನಿಲ್ಲಿ? ಇವರೆಲ್ಲ ನನ್ನ BBA ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದೀನಿ. ಇವರೆಲ್ಲ ಯಾಕೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಾನಂತೂ ರೆಕಾರ್ಡ್ ಬುಕ್ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಮೇಲೆ ನಮ್ಮ ಹೇಮಂತ್ ಅಣ್ಣವ್ರು ಬಂದರು ಕ್ಲಾಸ್ ಮುಗಿಸ್ಕೊಂಡು. ಅಷ್ಟರಲ್ಲಿ ನಮ್ಮ ವಿಕ್ಕಿನೂ ಬಂದ, ಅವನ್ನ ಮಾತಾಡ್ಸಿದೆ. ಅವನ್ನ ಮಾತಾಡ್ಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ನೋಡೋಣ ಅಂತ ಹೊರಟ್ವಿ. ಇದೇ ಅದು, ಇದನ್ನ ದಾಟ್ಕೊಂಡು ನಾವು ಕ್ಲಾಸ್ ರೂಮ್ ಒಳಗೆ ಹೋಗ್ತಿದ್ವಿ. ಹಂಗೆ ಮತ್ತೆ ಹೊರಗೆ ಬಂದು TCಗೆ ಅಪ್ಲಿಕೇಶನ್ ಬರಿತಾ ಇದ್ವಿ. ಬರ್ದಿದ್ದ ಅಪ್ಲಿಕೇಶನ್ ಕಾಲೇಜಿಗೆ ಕೊಡಬೇಕು ಅಂತ ಹೇಳಿದ್ರು. ಅದನ್ನ ತಗೊಂಡು ಹೋಗ್ತಿರುವಾಗ ಆಕಾಶ ಸಿಕ್ಕ, ಅವನ್ನ ಮಾತಾಡ್ಸಿದೆ. ಆಕಾಶ ಏನ್ ನಮ್ಮ ಅಫ್ನಾನು ಅವಾಗ ಏನ್ ಕೆಲಸ ಮಾಡ್ತಿದ್ನೋ ಈಗಲೂ ಅದೇ ಕೆಲಸ ಮಾಡ್ತಾನೆ. ಅಲ್ಲಿ ಕ್ಲಾಸಲ್ಲಿ ಸರ್ ಪಾಠ ಮಾಡ್ತಾರೆ, ಇವನ್ ನೋಡಿದ್ರೆ ಬೋಲ್ಟ್ ಹಾಕಿ ಹೊಡೆ ಹೋಗ್ತಾವನೆ. ಹಂಗೆ ಬ್ಯಾಂಕಿಗೆ ಬಂದು ಅಮೌಂಟ್ ಕಟ್ಟಿ ಊಟ ಮಾಡಿ ಮನೆ ಕಡೆ ಬಂದೆ. ರಾತ್ರಿ ಅರಂಗಮಠದಲ್ಲಿ ಆರ್ಕೆಸ್ಟ್ರಾ ಇತ್ತು, ಅದನ್ನ ನೋಡೋಣ ಅಂತ ಹೊರಟ್ವಿ. ನಮ್ಮೂರವರೆಲ್ಲ ಆಲ್ಮೋಸ್ಟ್ ಆಲ್ ಇಲ್ಲಿಗೆಲ್ಲ ಬಂದಿದ್ದಾರೆ. ಈ ವಿಡಿಯೋನ ಆಲ್ಮೋಸ್ಟ್ ಆಲ್ ನಮ್ಮೂರವ್ರು ನೋಡ್ತಾರೆ. ನಮ್ಮೂರಲ್ಲಿ 5 ವರ್ಷದಿಂದ ಯಾವುದೇ ಆರ್ಕೆಸ್ಟ್ರಾನ ತರಿಸಿಲ್ಲ, ಅದಕ್ಕೆ ಆದಷ್ಟು ಬೇಗ ತರಿಸ್ರಿ ಅಂತ ಕೇಳ್ತೀನಿ. ನಮ್ಮ ಯತೀಶಣ್ಣ ಮತ್ತೆ ಚೇತಣ್ಣ ಇಬ್ರು ಕೂಡ ಬೆಂಕಿಲತಾ ಫ್ಯಾನ್ಸು. ನಮ್ಮ ವಿನಯಣ್ಣನ ಹತ್ರನೇ ಡ್ಯಾನ್ಸ್ ಮಾಡ್ತಾ ಇದ್ರು, ಡ್ಯಾನ್ಸ್ ನೋಡ್ಲಿಲ್ಲ. ಕಾರ್ತಿ, ನಿತಿನಪ್ಪ ಮತ್ತೆ ಆಕಾಶ ಕಣ್ ಪಿಳಿಸ್ದಂಗೆ ನೋಡ್ತಿದ್ದಾರೆ. ಕ್ಯಾಚಿನ್ ಕೊಪ್ಪ ಯುವಕರು 501 ರೂಪಾಯಿ ಕೊಟ್ಟರು ಬೆಂಕಿಲತಾಗೆ. ಈ ಸಾಂಗ್ ಲಾಸ್ಟ್ ಡ್ಯಾನ್ಸ್ ನೋಡ್ಕೊಂಡು ಒಳ್ಳೂರಿಗೆ ಹೋಗಿ ಟೀ ಕುಡಿದು ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.